ನಮಗೆ ಸ್ವಲ್ಪ ನಮ್ಮ ಅವಶ್ಯಕತೆಗಳು ಪೂರೈಸಲಿಕ್ಕೆ ಇದು ಅನುಕೂಲ ಆಗ್ತದೆ. ಸೊ ಸರ್ಕಾರಗಳು ಅದನ್ನ ಬೆಲೆಗಳನ್ನು ನಿಗದಿ ಮಾಡಿ ಸರ್ಕಾರದ ಮುಖಾಂತರ ಖರೀದಿ ಮಾಡೋದನ್ನ ಗಮನಿಸಿದೀವಿ ನಾವೆಲ್ಲ. ಇಂಥ ಅನೇಕ ಬೆಳೆಗಳು ತೊಗರಿ, ಹೆಸರು, ಉದ್ದ, ಹೇಳ್ಕೋತ ಹೊಟ್ಟೆ ನೂರಾರು ಅಂಥದ್ರಲ್ಲಿ ಒಂದು ವಾಣಿಜ್ಯ ಬೆಳೆ ಕಬ್ಬು. ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳತಕ್ಕಂಥ ಪ್ರದೇಶ ಉತ್ತರ ಪ್ರದೇಶ, ಎರಡನೇದು ಮಹಾರಾಷ್ಟ್ರ, ಮೂರನೇದು ಕರ್ನಾಟಕ. ಭಾರತ ದೇಶದಲ್ಲಿ ಮೊದಲಿಗೆ ಬೆಲ್ಲ ಹೆಚ್ಚು ಉತ್ಪಾದನೆ ಆಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಆವಿಷ್ಕಾರದಿಂದ ಸಕ್ಕರೆ ಕಾರ್ಖಾನೆಗಳು ಹಂತ ಹಂತವಾಗಿ ಬೆಳ್ಕೋತು ಇವತ್ತು ಬ್ರೆಜಿಲ್, ಥೈಲ್ಯಾಂಡ್, ಪ್ರಪಂಚದ ಏನು ಕೆಲವು ರಾಷ್ಟ್ರಗಳು ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ಪ್ರದೇಶ ಏನಿದಾವೆ ಅದರ ಭಾರತವು ಸಹಿತ ಒಂದು ಹಂತಕ್ಕೆ ಬಂದು ತಲುಪಿದ್ದನ್ನ ನಾವೆಲ್ಲ ಗಮನಿಸ್ತೀವಿ. ಅಂಡ್ ಶುಗರ್ ಸಿನಾರೋ, ಸಕ್ಕರೆಯ ಏನೋ ಒಂದು ವ್ಯವಸ್ಥೆಯಾದ ಪ್ರಪಂಚದಲ್ಲಿ ವರ್ಲ್ಡ್ ಮಾರ್ಕೆಟ್ ಗಮನಿಸ್ತಾ ಇರ್ತೀವಿ ನಾವು ಇತ್ತೀಚೆಗೆ. ಹಾಗೆ ಭಾರತ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಚ್ಚಿಗೆ ಗಂಗಾ ನದಿ ಮುಖಾಂತರ, ಇನ್ನೂ ಉಪನದಿಗಳ ಮುಖಾಂತರ ಏನಲ್ಲಿ ನೀರಾವರಿ ಆಗಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಿರ್ತಾರೆ. ಅಲ್ಲಿ ರಿಕವರಿ ಬೇರೆ. ಅದರ ನಂತರ ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ಪ್ರದೇಶ ಯಾವುದು ಅಂದ್ರೆ ವೆಸ್ಟರ್ನ್ ಘಾಟ್ಸ್, ಏನ್ ಸಹ್ಯಾದ್ರಿ ಘಟ್ಟ ಅಂತ ಕರಿತೀವಿ. ಆ ಪ್ರದೇಶ ಏನು ಕೋಲ್ಹಾಪುರ್, ಸಾಂಗ್ಲಿ ಈ ಜಿಲ್ಲೆಗಳೇನು ಬರ್ತಾವ, ಇಲ್ಲಿ ಅತಿ ಹೆಚ್ಚು ಉತ್ಕೃಷ್ಟವಾದಂತ ಕಬ್ಬನ್ನ ಬೆಳೀತದ ಗಮನಿಸ್ತಾ ಇರ್ತೀವಿ ನಾವು. ಕಾರಣ ಏನು ಅಂದ್ರೆ ರಿಕವರಿ. 14 ರಿಕವರಿ. ಈ ದೇಶದಲ್ಲಿ ಯಾವ್ದಾದ್ರು ಸಕ್ಕರೆ ಕಾರ್ಖಾನೆಯಲ್ಲಿ 14% ರಿಕವರಿ ಬಂದದನ್ನ ಕಾಗಲ್, ಕೋಲ್ಹಾಪುರ ಜಿಲ್ಲೆಯ ಕಾಗಲ್ ಶಾಹು ಮಹಾರಾಜರ ವಂಶಸ್ಥರನ್ನು ನಡೆಸ್ತಾ ಇದ್ದಾರೆ. ಸಹಕಾರಿ ಸಕ್ಕರೆ ಕಾರ್ಖಾನೆ ಘಾಟ್ಗೆ ಅವರು ಅಧ್ಯಕ್ಷರಿದ್ದಾರೆ. ಶಾಹು ಮಹಾರಾಜರು ನಿಮ್ಗೆಲ್ಲ ಗೊತ್ತದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣವನ್ನು ನೀಡಿರ್ತಕ್ಕಂಥ ಕೋಲ್ಹಾಪುರದ ಮಹಾರಾಜ. ಇವತ್ತು ಆ ವಂಶಸ್ಥರು ಇವತ್ತು ಸಕ್ಕರೆ ಕಾರ್ಖಾನೆಯನ್ನ ನಡೆಸ್ತಾ ಇದ್ದಾರೆ. ಆ ರಿಕವರಿ 14%. ಅದರ ನಂತರ ನಮ್ಮ ರಾಜ್ಯಕ್ಕೆ ನಾವು ಬಂದೀವಿ ಅಂದ್ರೆ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ರಿಕವರಿ ಇರ್ತಕ್ಕಂಥ ಪ್ರದೇಶ. ಅದೇ ಸೇಮ್ ಕೃಷ್ಣ, ಆ ಪ್ರದೇಶದೊಳಗೆ 12 ರಿಕವರಿ ಬರ್ತಾ ಇತ್ತು. ಅದೇ ಕೃಷ್ಣ ಮುಂದೆ ಹರಿದು ಬಂದ್ಕೋತು ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗೆ ಬಂದಳು ಅಂದ್ರೆ ಆ ಕೃಷ್ಣೆಯ ನೀರಿನಿಂದ 11 ರಿಕವರಿಯನ್ನ ಗಮನಿಸ್ತಾ ಇರ್ತೀವಿ ನಾವು. ಕೃಷ್ಣಾ ಬ್ಯಾಸಿನ್ ಸ್ಥಿತಿಗತಿ ಇದು. ಆದ್ರೆ ಭೀಮಾ ಬ್ಯಾಸಿನ್ ಏನು, ಭೀಮಾ ಕಣಿವೆಯಲ್ಲಿ ನಾವೇನು ಹುಟ್ಟಿದ್ದೀವಿ, ಅದು ಮಹಾರಾಷ್ಟ್ರದ ಶೋಲಾಪುರ ಜಿಲ್ಲೆ ಇರ್ಬೋದು, ಬಿಜಾಪುರ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಬಾರಾಮತಿ ಹಿಡಿದು ಈ ಭೀಮಾ ರಿವರ್ ಏನು ಉಗಮ ಸ್ಥಾನ ಏನು ಭೀಮಾಶಂಕರ್ ಏನು ಜ್ಯೋತಿರ್ಲಿಂಗದ ಉಗಮ ಸ್ಥಾನದಲ್ಲಿ ಪ್ರಾರಂಭಗೊಳ್ತದ ನದಿ ಇವತ್ತು ಕೃಷ್ಣೆಯಲ್ಲಿ ಅದು ಸಂಗಮ ಆಗ್ತದೆ. ಆ ಪ್ರದೇಶದ ಈ ನದಿ ನೀರೇನು ಹರಿತದ, ಇಲ್ಲಿ ರಿಕವರಿ ಆನ್ ಅಂಡ್ ಎವರೇಜ್ 10 ಬಹಳ ಉತ್ಕೃಷ್ಟವಾಗಿ ಬೆಳೆದ್ರೆ 10. ಸೊ ಇಲ್ಲಿ ಇದು ಸಿನೇರೋ. ರಿಕವರಿಗಳ ಮೇಲೆ ರೇಟ್ಗಳನ್ನ ಫಿಕ್ಸ್ ಮಾಡ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ನಿರ್ಣಯವನ್ನು ಮಾಡ್ತಾರೆ. ಕೆಲವು ರೈತರಿಗೆ ಸೂಚನೆಯಾಗಿ ತೊಂದರೆ ಆಗ್ತಾ ಇದೆ. ಕೇಂದ್ರ ಒಂದು ವೈಜ್ಞಾನಿಕವಾಗಿ ಮೋಸ್ಟ್ ಸೈಂಟಿಫಿಕ್ ಆಗಿ FRP ದರ ನಿಗದಿಯನ್ನ ಮಾಡ್ತಕ್ಕಂಥ ಒಂದು ಕಾರ್ಯ ಇವತ್ತು ಸರ್ಕಾರ ಇವತ್ತು ಮಾಡ್ತಾ ಇದೆ. ಕಳೆದ ಅನೇಕ ವರ್ಷಗಳಿಂದ ಅದು ಜಾರಿಯಲ್ಲದ ಇವತ್ತಿಗೂ ಸಹಿತ ಅದೇ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದೇ ವರ್ಷ ಮೇ 6ನೇ ತಾರೀಕಿನ ದಿನ ಈ ದೇಶದ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಯಾವ ಕಾರ್ಖಾನೆಯಲ್ಲಿ ಏನು ರಿಕವರಿ ಇತ್ತು ಅದರ ಆಧಾರಿತವಾಗಿ FRP ಫಿಕ್ಸ್ ಆಗೋದನ್ನ ನಾವೆಲ್ಲ ಗಮನಿಸಿದ್ದೀವಿ. ಮೇ ಎಂದದ ಎಷ್ಟು ತಿಂಗಳಾಯ್ತು? ಮೇ, ಜೂನ್,
ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳಾಯ್ತು. ನಿನ್ನೆಗೆ ಕರೆಕ್ಟ್ ಆಗಿ 5 ತಿಂಗಳಾಯ್ತು. ಈ 5 ತಿಂಗಳ 150 ದಿವಸ ಏನು ರೈತರು ಜಾಗೃತಿಯಿಂದ FRP ಫಿಕ್ಸ್ ಏನಾಗ್ಯದ, ಇದು ನಮಗ ಗಮನವನ್ನ ಹರಿಸಬೇಕಾಗಿದೆ. ಕಾರಣಾಂತರಗಳಿಂದ ಗಮನ ಹರಿಸಕ್ಕಾಗಿಲ್ಲ ಅಂತ ನಾನು ಭಾವಿಸ್ಕೊತೀನಿ. ಆದ್ರೆ FRP ನಂತರ ಸಕ್ಕರೆ ಉದ್ಯಮವನ್ನ ಅತಿ ಹೆಚ್ಚು ಅವಲಂಬಿತವಾದದ್ದು ಸಕ್ಕರೆ ಉತ್ಪಾದನೆ, MSP ರೇಟ್, ಇದರ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಸೊ ಕೇಂದ್ರ ಸರ್ಕಾರ ಇದು ಒನ್ ಆಫ್ ದ ಎಸೆನ್ಷಿಯಲ್ ಕಾಮಿಡಿಟಿ, ಪ್ರತಿನಿತ್ಯ ಕನ್ಸ್ಯೂಮರ್ ಕ್ಲಾಸಿಗೆ ಅತಿ ಅವಶ್ಯವಾಗಿರ್ತಕ್ಕಂಥ ಒಂದು ವಸ್ತು. ಬೆಲೆಯನ್ನ ಬಹಳ ಎತ್ತರಕ್ಕೂ ಇಲ್ಲಾರ್ದಾಗ ನೋಡ್ಕೋಬೇಕಾದಂತ ಒಂದು ಚಿಂತನೆಯಿಂದ ಸರ್ಕಾರಗಳು ಸ್ವಲ್ಪ ನಿರ್ದಿಷ್ಟವಾಗಿ 30, 32, 34, 36 ಒಳಗೆ ಹೋಲ್ಸೇಲ್ ಹೇಳ್ತಾ ಇದ್ದೀನಿ ನಾನು. ಈ ರೇಟನ್ನ ಮೇಂಟೈನ್ ಹಾಕೋದು ಬಂದೋದು. ಇತ್ತೀಚಿನ ವರ್ಷಗಳಲ್ಲಿ ಎಥನಾಲ್ ಈ ಡಿಸ್ಟಿಲರಿ ಪ್ಲಾಂಟ್ಗಳದಾವಲ್ಲ, ಅದನ್ನ ಉತ್ತೇಜನವನ್ನ ಕೇಂದ್ರ ಸರ್ಕಾರ ನೀಡಿದ್ದು 6% ಸಬ್ಸಿಡಿಯಲ್ಲಿ. ಯಾರು ಎಥನಾಲ್ ಪ್ಲಾಂಟ್ ಮಾಡ್ತೀರಿ, ಡಿಸ್ಟಿಲರಿ ಮಾಡ್ತೀರಿ, ನಿಮ್ಗೆ 6% ಸಬ್ಸಿಡಿ ನಾವು ಕೊಡ್ತೀವಿ. ಹೆಂಗ್ ನಾವು ಕೋಆಪರೇಟಿವ್ ಬ್ಯಾಂಕ್ಗಳು 14% ತಗೋತೀವಿ ಸಾಲ, ಅದ್ರಾಗ 6 ಮೈನಸ್ ಮಾಡಿ 8% ನಿಮ್ಗೆ ಸಾಲ ಸಿಕ್ಕಾಗ್ತದೆ. ನೀವೆಲ್ಲ ಕಡೆ ಹೆಚ್ಚಿಗೆ ಮಾಡ್ರಿ, ಗ್ರೀನ್ ಫ್ಯೂಲ್ ಸಿಗ್ತದೆ, ಪೊಲ್ಯೂಷನ್ ಫ್ರೀ, ಪ್ರಕೃತಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಚಿಂತನೆ ಇಟ್ಕೊಂಡು 20-25% ಅದನ್ನ ಪ್ಲೆಜ್ ಮಾಡ್ತಕ್ಕಂಥ ನಿರ್ಣಯವನ್ನ ನೀವೆಲ್ಲ ನೋಡಿರ್ಬೋದು. ಗಡ್ಕರಿ ಕೇಂದ್ರ ಸಚಿವರಿದ್ರು ಬಹಳ ಸಂದರ್ಭದಲ್ಲಿ ಇದನ್ನ ಎನ್ಕರೇಜ್ ಮಾಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿದ್ರು. ನಾವು ಅದನ್ನ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಎಲ್ಲಿಗೆ ಬಂದಿತ್ತು ಅಂದ್ರೆ, ಎಥನಾಲ್ ಪ್ಲಾಂಟ್ ಇರಲಿಲ್ಲ ಅಂದ್ರೆ, ನೆಕೆಡ್ ಶುಗರ್ ಇಂಡಸ್ಟ್ರಿ ಇತ್ತು ಅಂದ್ರೆ ಅದು ವಾಯಬಲ್ ಆಗೋದಿಲ್ಲ. ಅದಕ್ಕೆಲ್ಲರೂ ಕೂಡಿ ಡಿಸ್ಟಿಲರಿ ಮಾಡ್ರಿ, ಎಥನಾಲ್ ಮಾಡ್ರಿ ಅಂತೇಳಿ ಎನ್ಕರೇಜ್ ಮಾಡಿದ್ರು. ಆ ಎಥನಾಲ್ ಏನು ಪರ್ಚೇಸ್ ಮಾಡೋದಿರ್ತದೆ ಕೇಂದ್ರ ಸರ್ಕಾರದ OMC, ಅದರ ಮುಖಾಂತರ ಏನು ಖರೀದಿ ಆಗ್ತದೆ, ಅದು ಈ ವರ್ಷ ಅತ್ಯಂತ ಕಡಿಮೆ ನಮ್ಮ ದಕ್ಷಿಣ ಭಾರತ. ಉತ್ತರ ಭಾರತಕ್ಕೆ ಅನುಕೂಲ ಆಗಿದೆ. ಬಿಹಾರ್, ಉತ್ತರ ಪ್ರದೇಶ್, ಗುಜರಾತ್ ಈ ರಾಜ್ಯಗಳಿಗೆ ಅನುಕೂಲ ಆಗಿದೆ. ಅದರ ದಕ್ಷಿಣ ಭಾರತಕ್ಕೆ ಅತಿ ಹೆಚ್ಚು ಕಬ್ಬನ್ನು ಬೆಳತಕ್ಕಂಥವ್ರು ನಾವು. ಇನ್ನು ಕರ್ನಾಟಕ ಇದೆ, ಇಲ್ಲಿ ಬಹಳ ಸೂಚನೀಯವಾದಂತಹ ಸ್ಥಿತಿ ಆ ನಿರ್ಣಯದಿಂದ ಆಗಿದೆ. ಇನ್ನು 3ನೇ ಪವರ್ ಪ್ರೊಡಕ್ಷನ್. ಇನ್ನು ಕೂಂಜರ್ ಮುಖಾಂತರ ನಮ್ಮಲ್ಲಿ 14% ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತೀವಿ ವಿದ್ಯುತ್. ಇದರ ರೇಟ್ ಆನ್ ಅಂಡ್ ಎವರೇಜ್ ₹3 ಅದ. ಅದ್ರ ನಾವು ಈ ಸಕ್ಕರೆ ಕಾರ್ಖಾನೆಗೆ ₹6.79. ಆ ಪುಣ್ಯಾತ್ಮರು ನಮ್ಗೆ ಏನು ಸಹಾಯ ಮಾಡಲ್ಲ, ಅವ್ರನ್ನ ಸ್ಮರಿಸ್ಕೋತೀನಿ ನಾನು. ಆದ್ರೆ ನಮ್ಗೆ ಎಥನಾಲ್ ಪ್ಲಾಂಟ್ ಇಲ್ಲ. ಕೋಜನ್ ಒಂದು ಪ್ರಾಡಕ್ಟ್ ಕಂಪನಿ. ಆಮೇಲೆ ಸಕ್ಕರೆಗಳನ್ನ ಮಾರತಕ್ಕಂತ ಫ್ರೀ ಹ್ಯಾಂಡು ಇಲ್ಲ ಸರ್ಕಾರ. ಕೇಂದ್ರ ಇಷ್ಟು ತಿಂಗಳಿಗೆ ಇಷ್ಟೇ ಕೋಟಾದಾಗ ನೀವು ಮಾರಬೇಕಂತಕ್ಕಂಥ ಒಂದು ನೀತಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇವೆಲ್ಲವನ್ನ ಗಮನದಾಗ ಇಟ್ಕೊಂಡು ರಿಕವರಿ ಇವೆಲ್ಲ ಗಮನದಾಗ ಇಟ್ಕೊಂಡು FRP ನಿಗದಿ ಮಾಡ್ತಾರೆ. FRP ಕೊಡಬೇಕಾದದ್ದು ಸಕ್ಕರೆ ಕಾರ್ಖಾನೆಗಳ ಮ್ಯಾಂಡೇಟರಿ. ಒಂದು ವೇಳೆ FRP ಕೊಡ್ಲಿಲ್ಲ ಅಂದ್ರೆ ಸ್ಥಳೀಯ ಸರ್ಕಾರಗಳು ಆ ಸಕ್ಕರೆ ಕಾರ್ಖಾನೆಗಳ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಅಧಿಕಾರವನ್ನ ಹೊಂದಿರ್ತಾವೆ. ಎಷ್ಟು ದ್ವಂದ್ವ ನೀತಿ ಅದ ಅಂದ್ರೆ ಸರ್ಕಾರದಲ್ಲಿ ಕಬ್ಬು ಕಳಿಸೋರಿಗೆ 15 ದಿನದಾಗ ನೀವು ಅವ್ರಿಗೆ ದುಡ್ಡು ಕೊಡುವಂತ ಒಂದ್ ಕಡೆ ಹೇಳ್ತದೆ, ಆದ್ರೆ 1 ತಿಂಗಳಿಗೆ ಇಷ್ಟೇ ಸಕ್ಕರೆ ಮಾಡಿರ್ತ ಹೇಳ್ತದೆ. ಈ ದ್ವಿಮುಖ ನೀತಿ ಏನದ, ಇದನ್ನ ಹೆಂಗ್ ಪರಿಹಾರ ಮಾಡೋದು? ಸಕ್ಕರೆ ಮಾರ್ಲಿಕ್ಕೆ ಫ್ರೀ ಹ್ಯಾಂಡ್ ಇಲ್ಲ, ಅದ್ರ ಬಿಲ್ ಕೊಡೋದು ಅಂತ ಹೇಳಿದ್ರೆ ಅಂದ್ರೆ 15 ದಿನದಾಗ ಅವ್ರ ಅಕೌಂಟ್ಗೆ ನೀವು ಹಾಕ್ತದೆ. ಏನ್ ಸಾಲಗಳ ತಗೊಂಡಿದ್ದೇವಲ್ಲ ಬ್ಯಾಂಕ್ಗಳಿಂದ, RBI, ನಬಾರ್ಡ್, 3 ತಿಂಗಳಿಗೊಮ್ಮೆ ನೀವು ನಿಮ್ಮ ಕಂತ ಮತ್ತು ಬಡ್ಡಿ ಇನ್ಸ್ಟಾಲ್ಮೆಂಟ್ ಅಂಡ್ ಇಂಟ್ರೆಸ್ಟ್ ಕಟ್ಟಬೇಕು ಅಂತಕ್ಕಂಥ ನಿರ್ದಿಷ್ಟ ನಿರ್ಣಯ ಇರ್ತದೆ.
ಅದರ ಸಕ್ಕರೆ ಕಾರ್ಖಾನೆಗಳು ಪ್ರತಿ ವರ್ಷ ಪೂರ್ಣ ನಡೆಯುವುದಿಲ್ಲ. ಬರೇ ಇತ್ತೀಚಿನ ದಿನಗಳಲ್ಲಿ 110 ದಿನ ಅವನಿಗೆ ಎವರೇಜ್ ನಡೀತು, 100 ದಿವಸ. ಒಂದು ಕಾಲ ಇತ್ತು 10-15 ವರ್ಷಗಳ ಹಿಂದೆ 180 ಡೇಸ್. ಅಕ್ಟೋಬರ್ದಾಗ ಸ್ಟಾರ್ಟ್, ನವೆಂಬರ್ದಾಗ ಇದು ಸ್ಟಾರ್ಟ್ ಆಯ್ತದ, ಮೇ ತನ ಮಳೆ ಆಗತ್ತರ ಕಬ್ಬಿನ ಫ್ಯಾಕ್ಟ್ರಿಗಳು ನಡೀತಿದ್ವು, ರಿಕವರಿ ಚೆನ್ನಾಗಿ ಬರ್ತಿತ್ತು. ಯಾಕಂದ್ರೆ ಲೇಟ್ ಆಗಿ ಬಂದು ಕಬ್ಬಿನ. ಆದ್ರೆ ಈಗ ಅದಿಲ್ಲ. ಅನ್ಹೆಲ್ದಿ ಕಾಂಪಿಟೇಷನ್, ಸಕ್ಕರೆ ಕಾರ್ಖಾನೆಗಳು ಹೆಚ್ಚಿಗಾಗ್ಯಾವ. ಕೆಲವು ಕಾರ್ಖಾನೆಗಳಿಗೆ 4,000, 5,000, 10,000, 20,000 ಕೃಷಿಗೆ ಮಾಡ್ತಕ್ಕಂಥ ಕೆಪಾಸಿಟಿ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಅದು ಅವೈಜ್ಞಾನಿಕ ಸರ್ಕಾರದ ನಿರ್ಣಯ. ಈ ಕರ್ನಾಟಕದಲ್ಲಿ ನಾವು ಎಷ್ಟು ಕಬ್ಬನ್ನ ಬೆಳಿತೀವಿ, ಎಷ್ಟು ಕಾರ್ಖಾನೆಗಳ ಕೆಪಾಸಿಟಿ ಏನು, ಅದು 150 ಡೇಸ್ ನಡೆದ್ರೆ ಆ ಸಕ್ಕರೆ ಕಾರ್ಖಾನೆ ವಯಬಲ್ ಆಗ್ತದೆ. ಕಂತ ಬಡ್ಡಿಯನ್ನ ಕಟ್ಟಿ ರೈತರ ಪೇಮೆಂಟ್ ಅನ್ನ ಮಾಡಿ ಮೇಂಟೆನೆನ್ಸ್ ಮಾಡಿ ಇಲ್ಲೊಂದು 500 ಜನ ವರ್ಕರ್ಸ್ ಅದಾರ ನಮ್ಮ ತಾಲೂಕಿನ ಬಡ ಕುಟುಂಬದವ್ರು. ಅವ್ರಿಗೆ ಅನ್ನ ಆಗ್ತದಲ್ಲ ಇದು? ಅವ್ರಿಗೆ ಪ್ರತಿ ತಿಂಗಳ ಆನ್ ಆ್ಯಂಡ್ ಎವರೇಜ್ 80 ಲಕ್ಷ ಆಗ್ತದೆ. 8 ಕೋಟಿ ರೂಪಾಯಿ ಆಗ್ತದೆ ಒಂದು ವರ್ಷಕ್ಕೆ ಬರೀ ಸ್ಯಾಲ್ರಿ, ಮೇಂಟೆನೆನ್ಸ್. ಸಕ್ಕರೆ ಉತ್ಪಾದನೆ ನಂತರ 4-6 ತಿಂಗಳ ಎಲ್ಲ ಊರಲ್ಲಿಂಗ್ ಮಾಡ್ಬೇಕಾಗ್ತದೆ. ಕೆಲವು ಸಾಮಾನುಗಳು ಜೀಸ್ ಆಗಿ ಹೋಗಿರ್ತಾವ, ಅದನ್ನ ರೀಪ್ಲೇಸ್ ಮಾಡ್ಬೇಕಾಗ್ತದೆ. ಅದ್ರ ನಂತರ ಇವತ್ತು ಕೆಮಿಕಲ್ಸ್, ಸಲ್ಫರ್, ಲೈಮ್, ಇವೇನ್ ಕೆಮಿಕಲ್ಸ್ ಇರ್ತಾವ ಸಕ್ಕರೆ ಉತ್ಪಾದನೆ ಮಾಡುವಾಗ. ಆ ಕೆಮಿಕಲ್ಸ್ ರೇಟ್ಗಳು ಹೆಂಗದಾವ ಅಂದ್ರೆ, ಹೋದ ಸಲ ಸಲ್ಫರ್ ₹1 ಸಿಗ್ತೈತೆ ಅಂದ್ರೆ ಈ ಸಲ ₹2 ಆಗ್ಯದ. ಸೊ ದೀಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಥಿಂಗ್ಸ್. ನಾನು ಇದನ್ನು ಇವತ್ತು ಹೇಳ್ತಾ ಇಲ್ಲ, ಜನರಲ್ ಬಾಡಿ ಮೀಟಿಂಗ್ನಾಗ 1 ತಾಸು 19 ನಿಮಿಷ ಮಾತಾಡಿದ್ವಿ, 2-3 ಸಲ ಬಿಡಿ 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 ಆಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಸೊ ಇದು ಸಕ್ಕರೆ ಉದ್ಯಮದ ಸಮಸ್ಯೆ. ಇದು ಬಹಳ ಜನ ಡಿಸ್ಲರಿ ಪ್ರಾರಂಭ ಮಾಡ್ಯಾರಲ್ಲ, ಅವರ ಸ್ಥಿತಿ ದೇವರೇ ಬರೋದು ಈ ವರ್ಷ. ಅದಕ್ಕೆ ಅದನ್ನ ಗಮನದಾಗ ಇಟ್ಕೊಂಡು ಕಾರ್ಖಾನೆಗಳನ್ನು ನಡೆಸಬೇಕಾಗ್ತದೆ. ಇದು ಈ ದೇಶದ ಶುಗರ್ ಇಂಡಸ್ಟ್ರಿ ಈ ಪತ್ರದೊಳಗೆ ಹಾಗೆ ಇವತ್ತು ಅದು ನಡೆದ ದಿನ ಆ ಪ್ರಯತ್ನ. ಇಷ್ಟು ಸಮಸ್ಯೆಗಳು ಇರ್ತಕ್ಕಂಥ ಈ ಕಾರ್ಖಾನೆಗೆ ಈ ವರ್ಷ ಈ HNT ಮನಿ ಎಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ಎಲ್ಲೆಲ್ಲಿದೋ ಒಂದು 25 ಕೋಟಿ, ಭೀಮಾಶಂಕರ್ ಬ್ಯಾಂಕಿಂದ ಒಂದು 9 ಕೋಟಿ, ಬೇರೆಯವ್ರ ಕಡೆ ಕೂಡ ಒಂದು 39 ಕೋಟಿ ರೂಪಾಯಿ ತಗೊಂಡಿನ ಈ ಕಾರ್ಖಾನೆ ಚಾಲೂ ಮಾಡಿದ್ಬೇಕು. ಒಂದು ತಿನ್ನೋದಾಗ ಕೊಡ್ತೇವಪ್ಪ ಅಂತೇಳಿ. ಸೊ ಈ ಸಮಸ್ಯೆ ಇಲ್ಲದ. ಪ್ರತಿ ವರ್ಷ ನವೆಂಬರ್ದಾಗ ಪ್ರಾರಂಭ ಆಗ್ತದೆ ಫ್ಯಾಕ್ಟ್ರಿ. ಆನ್ ಆ್ಯಂಡ್ ಅಷ್ಟು 7 ಹಂಗ ಮಾಡಿದೆವು. ಹಂಗೆ ಈ ನವೆಂಬರ್ದಾಗ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಿನ್ನೆ ಪ್ರಾರಂಭ ಮಾಡ್ಲಿಕ್ಕೆ ಹೋದಿವಿ. ಮೊನ್ನೆ ಪೂಜಾ ಮಾಡಿದೀವಿ, ಪ್ಲಾಂಟ್ ರೆಡಿ ಆಗಿಲ್ಲತ್ತೆ. ಅದು ಹೋರಾಟ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಇದು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ನಾನು ಹೇಳಿದೆ, ಇನ್ನೊಂದು ಪಾತ್ರ ಅದ ನಂದು. ಈ ರಾಜ್ಯದ ಜವಾಬ್ದಾರಿತ ಶಾಸಕನಿದ್ದೀನಿ ನಾನು. ಈ ಕ್ಷೇತ್ರವನ್ನ ಪ್ರತಿಸ್ತಕ್ಕಂಥ ಜನಪ್ರತಿನಿಧಿನೋ, ರೈತ ವರ್ಗದ ನೋವು ನಲಿಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಜಾಗದಲ್ಲಿ ನಾನಿದ್ದೀನೋ. ಹಾಗೆ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿನೋ. ರೈತನ ನೋವು ನಲಿಗಳು ನನಗೆ ಗೊತ್ತದ. ಒಬ್ಬ ರೈತ ಇವತ್ತು ಅವನ ಭೂಮಿ 1 ಎಕರೆ ಕಬ್ಬನ್ನ ಕಲ್ಟಿವೇಶನ್ ಮಾಡ್ಲಿಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಬರ್ತದೆ, ಖರ್ಚು ಎಷ್ಟು ಬರ್ತದೆ ಅಂತಕ್ಕಂಥ ಅರಿವು ನನಗದ. ಕಬ್ಬು, ಲಿಂಬೆ, ಅನೇಕ ಬೆಳೆಗಳನ್ನು ನಾನು ಹೊಲದಲ್ಲಿ ಬೆಳಿತೀನಿ ಇವತ್ತಿಗೂ. ಅದು ಎಕ್ಸ್ಪೆಂಡಿಚರ್, ಲೇಬರ್ ಎಕ್ಸ್ಪೆಂಡಿಚರ್ ತೆಗೆದು ಆ ರೈತಿಗೆ ಏನು ಉಳಿತದ. ಸೊ ರೈತರ ಬೇಡಿಕೆ ತಪ್ಪಿಲ್ಲ. ಅನೇಕ ವರ್ಷಗಳಿಂದ ಈ ರಾಜ್ಯದಲ್ಲಿ ಬಾಗಲಕೋಟ್, ಬೆಳಗಾವಿ, ಬಿಜಾಪುರದಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಅದ. ಗುರ್ಲಾಪುರ ಕ್ರಾಸ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದು ರೈತ ಸಮೂಹಕ್ಕಾಗಿ, ಆ ಬೇಡಿಕೆಗೆ ನನ್ನ ಸಹಮತ ಅದ. ಒಬ್ಬ ಈ ರಾಜ್ಯದ ರೈತ ಸಮೂಹದಿಂದ ಬರ್ತಕ್ಕಂಥ ಪ್ರತಿನಿಧಿಯಾಗಿ ನಾನು ಇದನ್ನ ಪ್ರಾಮಾಣಿಕವಾಗಿ ಹೇಳ್ಬೇಕಾಗ್ತದೆ. ಅದರ ಜೊತೆಗೆ ಈ ರೈತ ವರ್ಗದ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರಗಳು ಇವತ್ತು ಮಾಡ್ತಾ ಇವೆ. ಮಾನ್ಯ
ಉತ್ತರ ಕರ್ನಾಟಕದ ಒಬ್ಬ ಹಿರಿಯ ನಮ್ಮ ನಾಯಕರಾಗಿರ್ತಕ್ಕಂಥ HK ಪಾಟೀಲ್ ಅವರು ಬಂದಿದ್ದಾರೆ. ನಿನ್ನೆ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಬಂದಿದ್ದಾರೆ. ಗುಲ್ಬರ್ಗಾದಲ್ಲಿ ಆ ಭಾಗದ ನಾಯಕರುಗಳು ಅದನ್ನು ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಕರ್ನಾಟಕದ 4 ಜಿಲ್ಲೆಗಳ ಸಮಸ್ಯೆ ಇದೆ: ಬೆಳಗಾವಿ, ಬಾಗಲಕೋಟ್, ಬಿಜಾಪುರ, ಗುಲ್ಬರ್ಗಾ. ಈ 4 ಜಿಲ್ಲಾಡಳಿತಗಳು ಸಕ್ರಿಯವಾಗಿ ಇದರಲ್ಲಿ ಕಳೆದ 10 ದಿನಗಳಿಂದ ಸ್ಪಂದಿಸ್ತಕ್ಕಂಥ ಕೆಲಸ ರೈತರ ಪರವಾಗಿ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಕ್ಯಾಬಿನೆಟ್ ಒಳಗ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಇವತ್ತು ನಾನೀಗ ಇಲ್ಲಿ ಬರ್ಬೇಕಂತ ಪೂರ್ವದೊಳಗೆ ಕರ್ನಾಟಕ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆಯನ್ನು ಮಾಡಿದ್ರು. ಅದರ ನಂತರ ರೈತರ ಸಭೆಯನ್ನು ಕರೆದಿದ್ರು. ರೈತರಲ್ಲಿ ಪಾಲ್ಗೊಂಡಿರ್ಲಿಲ್ಲ. ರೈತರಿಗೆ ಬೇರೆ ರೀತಿಯ ಚರ್ಚೆ ಮಾಡಬೇಕಂತಕ್ಕಂಥ ಚಿಂತನೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವತ್ತು ಆ ಪ್ರಯತ್ನವನ್ನ ಮಾಡ್ತಾ ಇದೆ. ನಾನು ಮುಖ್ಯಮಂತ್ರಿಗಳೇ ಬಾಗಲಕೋಟ್ ಜಿಲ್ಲೆಯ ಒಬ್ಬ ಹಿರಿಯ ನಮ್ಮೆಲ್ಲರ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ದಿವಂಗತ ಮೇಟಿ ಅವರು ಮೊನ್ನೆ ನಮ್ಮನ್ನು ಅಗಲಿದರು. ಅವರ ಅಂತ್ಯ ಸಂಸ್ಕಾರಕ್ಕೆ ನಾವೆಲ್ಲ ಹೋಗಿದ್ದೀವಿ. ಆ ಸಂದರ್ಭದಲ್ಲಿ ಆಲ್ಮಟ್ಟಿ ಐಬಿ ಒಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಜೊತೆಗೆ ನಾನು ಚರ್ಚೆಯನ್ನು ಮಾಡಿದೆ. ಇದು ಸಕ್ಕರೆ ಕಾರ್ಖಾನೆಗಳ ಸಮಸ್ಯೆನೂ ಹೇಳಿನು, ರೈತರ ಸಮಸ್ಯೆನೂ ಅವ್ರಿಗೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದೆ. ಸೊ ಅವರು ಅದನ್ನ ತ್ವರಿತವಾಗಿ ಏನೇನು ಸಮಸ್ಯೆಗಳನ್ನ ಗಮನಿಸಲಿಕ್ಕೆ ಇವತ್ತು ಸರ್ಕಾರ ಇವತ್ತು ಪ್ರಯತ್ನ ಮಾಡ್ತಾ ಇದೆ, ಸ್ಪಂದಿಸ್ತಾ ಇದೆ. ಅದು ಶೀಘ್ರವಾಗಿ ಆ ಸಮಸ್ಯೆ ಪರಿಹಾರ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶೆ. ಅಲ್ಲಿ ಪರಿಹಾರ ಆಯ್ತು ಅಂದ್ರೆ ರಾಜ್ಯದಾಗ ನಾವೆಲ್ಲರೂ ಕೂಡ ಒಪ್ಕೋಬೇಕಾಗ್ತದೆ. ವೆದರ್ ಇಟ್ ಇಸ್ ಪ್ರೈವೇಟ್ ಶುಗರ್ ಇಂಡಸ್ಟ್ರೀಸ್ ಆರ್ ವೆದರ್ ಇಟ್ ಇಸ್ ಕೋಆಪರೇಟಿವ್ ಶುಗರ್ ಇಂಡಸ್ಟ್ರಿ, ಸರ್ಕಾರದ ನಿರ್ಣಯವನ್ನ ನಾವೆಲ್ಲ ಒಪ್ಪಿಕೋಬೇಕಾಗ್ತದೆ. ಸೊ ಈ ಸಂದರ್ಭದಾಗ ತ್ವರಿತವಾಗಿ ಆಗಲಿ. ಹಾಗೆ ಕೇಂದ್ರ ಸರ್ಕಾರವು ಸಹಿತ ಇದಕ್ಕೆ ಸ್ಪಂದಿಸಬೇಕಾಗ್ತದೆ. ಸಕ್ಕರೆ ರೇಟ್ ಅನ್ನ ಫಿಕ್ಸ್ ಮಾಡ್ತಕ್ಕಂಥ ಅಧಿಕಾರ ಇರುವುದು ಯಾರಿಗೆ? ಕೇಂದ್ರ ಸರ್ಕಾರ. FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಡಿಸ್ಟಿಲರಿ ಎಥನಾಲ್ ಪರ್ಚೇಸ್ ಮಾಡೋರು OMC ಮುಖಾಂತರ ಯಾರು? ಕೇಂದ್ರ ಸರ್ಕಾರ. ಈ ಎಲ್ಲ ನೀತಿಗಳು ಎಕ್ಸ್ಪೋರ್ಟ್, ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗಿ ಸಕ್ಕರೆ ಹೋಗ್ತದೆ ಹೊರಗೆ, ಅದನ್ನು ನಿರ್ಣಯ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಸೊ ಬಹುತೇಕ 90% ಎಲ್ಲ ನಿರ್ಣಯಗಳನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಮೋದಿ ಅವರಿಗೆ ಸಮಯವನ್ನ ಕೇಳಿದ್ದಾರೆ. ನೀವು ನಮಗೆ ಸಮಯ ನಿಗದಿಪಡಿಸಿ ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರ ತೀವ್ರವಾದಂತಹ ನೋವುಗಳನ್ನ ನಿಮ್ಮ ಮುಂದೆ ನಾವು ವಿವರಿಸ್ತೀವಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಸಮಯ ಅವಕಾಶ ಕೊಡಬಹುದು ಅಂತ ಹೇಳಿ ನಾವೆಲ್ಲ ಭಾವಿಸಿಕೊಂಡಿದ್ದೀವಿ. ಅದು ಕೊಟ್ಟದ್ದು ಆದ್ರೆ ಈ ರಾಜ್ಯದ ರೈತ ವರ್ಗ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಇಡೀಯಾಗಿ ಭಾರತ ಸರ್ಕಾರ ಗಮನಿಸಿರ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತದೆ. ಆ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಈ ಭಾಗದಲ್ಲಿ ಬಹಳ ಜವಾಬ್ದಾರಿಯಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಕರ್ತವ್ಯ ಅದ. ಈ ಭಾಗದ ಶಾಸಕರು, ಸಚಿವರು ಏನು ಕರ್ನಾಟಕದಲ್ಲಿ ಆಲ್ ಪಾರ್ಟ್ ಆಫ್ ದಿ ಗವರ್ಮೆಂಟ್, ಈ ಸರ್ಕಾರದ ಭಾಗಿಗಳೇನಿದ್ದೀವಿ, ನಮ್ಮೆಲ್ಲರ ಕರ್ತವ್ಯ ಅದು. ಅದಕ್ಕಾಗಿ ಅದು ತ್ವರಿತವಾಗಿ ಆ ಸಮಸ್ಯೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ವಯತೆಯಿಂದ ಆ ಸಮಸ್ಯೆ ಪರಿಹಾರ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಆ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಆ ನಿರೀಕ್ಷೆಯ ತ್ವರಿತವಾಗಿ ಆಯ್ತು ಅಂದ್ರೆ ಅದರ ನಿರ್ಣಯ ಇದಕ್ಕೂ ಅನ್ವಯಿಸ್ತದೆ. ಅಲ್ಲಿ ಏನ್ ನಿರ್ಣಯ ಆಗ್ತದೆ ಆ ನಿರ್ಣಯ ಇದಕ್ಕೂ ಅನ್ವಯಿಸ್ತದೆ. ಎಲ್ಲ ಸಕ್ಕರೆ ಕಾರ್ಖಾನೆಗಳು ಏನು 4 ಜಿಲ್ಲೆಗಳದಾವ, ಆ ಎಲ್ಲ ಕಾರ್ಖಾನೆಗಳಿಗೂ ಅನ್ವಯಿಸ್ತದೆ. ಅಷ್ಟರ ಕಾಲ ನಾವು ಸ್ಲೋಗಳಾಗಿದ್ದೀವಿ. ಇದು ಯಾಕೆ ಪ್ರಾರಂಭ ಮಾಡಿದೀವಿ ಅನ್ನೋದನ್ನ ಒಂದು ಸತಿ ಹೇಳ್ಬೇಕಾಗ್ತದೆ. ಬಿಜಾಪುರದೊಳಗೆ 2 ಸಹಕಾರಿ ಸಕ್ಕರೆ ಕಾರ್ಖಾನೆ, 80 ದಶಕದ ಪರ್ಮಿಷನ್ ಸಿಕ್ಕಿತು. ಅವಿಭಾಜ್ಯ ಜಿಲ್ಲೆಯೊಳಗೆ 3, ಒಂದು ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ, ಇನ್ನೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಇನ್ನೊಂದು ರನ್ ಸಕ್ಕರೆ ಕಾರ್ಖಾನೆ ಮುದೋಳು. ಅವಾಗಿನ ಜಿಲ್ಲೆ ಬೇರೆ ಆಗಿರ್ಲಿಲ್ಲ 80 ದಶಕದ. ಇವತ್ತು ಜಿಲ್ಲೆ ವಿಭಜನೆ ಆದ ನಂತರ ಬಿಜಾಪುರ ಜಿಲ್ಲೆಯಲ್ಲಿ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ, ಇನ್ನೊಂದು ಕಡೆ ನಂದಿ ಸಕ್ಕರೆ ಕಾರ್ಖಾನೆ. ನಂದಿ ಸಕ್ಕರೆ ಕಾರ್ಖಾನೆಯವರು ಕಳೆದ 8 ದಿನಗಳಿಂದ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಭಾಗದ ರೈತರು ಅದಕ್ಕೆ ಸಹಕರಿಸ್ತಾ ಇದ್ದಾರೆ. ಆ ಕಾರ್ಖಾನೆ ಪ್ರಾರಂಭ ಆಗಿ ಇವತ್ತು ದಿವಸಕ್ಕೆ
ದೊಡ್ಡ ಪ್ರಮಾಣದ ಕೃಷಿ ನಡೀಲಾಗುತ್ತದೆ ಬಿಕಾಸ್ ಇಟ್ ಇಸ್ ಕೋಆಪರೇಟಿವ್. ಹಾಗೆ ಇಲ್ಲಿ ಇನ್ನೊಂದು ಸಮಸ್ಯೆ, ಮಹಾರಾಷ್ಟ್ರ ಪಕ್ಕಕ್ಕಿದೀವಿ ನಾವು, ಈ ಕಡೆ ಲೋಕಮಂಗಲ್, ಈ ಕಡೆ ತರವಳ, ಈ ಫ್ಯಾಕ್ಟರಿಗಳೆಲ್ಲ ಪ್ರಾರಂಭ ಆಗ್ಯಾವ. ಪಾಲ್ಕಾರ್ ಈ ಫ್ಯಾಕ್ಟರಿಗಳು ಇಲ್ಲಿ ಕಬ್ಬು ನಮ್ಮಲ್ಲಿದು, ಆ ಕಡೆ ಫೆಫ್ಟೆಕ್ ಜಸ್ಟ್ ಮಂಗಳೂರಲ್ಲಿ ಹೋಗಿ ಭೈರವನಾಥ್, ಚಡ್ಚಾಣ್, ಇಂಡಿ, ಸಿಂದಗಿ ಭಾಗದ ಕಬ್ಬ ಆ ಕಡೆ ಹೊಂಟದು. 367 ವೆಹಿಕಲ್, 367 ಟ್ರಕ್ ಮತ್ತು ಟ್ರ್ಯಾಕ್ಟರ್ಗಳು ನಮ್ಮ ಜಿಲ್ಲೆಯಿಂದ ಬೇರೆ ಕಡೆ ಹೊಂಟವು. ಆನ್ ಅಂಡ್ ಎವರೇಜ್ 8,000-9,000 ಟನ್ ದಿನ ನಮ್ಮಲ್ಲಿಂದ ಹೊರಗೆ ಹೊಂಟವು. ಹೆಚ್ಚು ಕಮ್ಮಿ 1,10,000 ಟನ್ ಹೊರಗೆ ಹೋಗ್ಯದೆ. ಇದು ಯಾರಿಗೆ ಹಾನಿ ಆಯ್ತು? ಆದ್ರೆ ಅಲ್ಲಿ ಯಾರೇ ಬೆಲೆ ನಿಗದಿ ಮಾಡ್ಯಾರ? ಮಹಾರಾಷ್ಟ್ರ ನಿಗದಿ ಮಾಡಿದ್ರು ಸಹಿತ ನಾವು ಒಪ್ಕೊಳ್ತಾ ಇದ್ದೀವಿ, ಅವರು ಯಾರು ನಿಗದಿ ಮಾಡಿಲ್ಲ. ಇಲ್ಲಿ ಒಂದ್ 2 ಫ್ಯಾಕ್ಟರಿ ಏನ್ ಹೇಳ್ತಾರೆ, ಲೋಕಮಂಗಲದವರು, ಭೀಮಾಶಂಕರದವ್ರು ಏನು ಕೊಡ್ತಾರೆ ನಾವು ಅದು ಕೊಡ್ತೇವೆ. ಯಾಕೆ ಹೇಳ್ತಾರ ಅವರು? ಭೀಮಾಶಂಕರವ್ರು ಈ ಭಾಗದಾಗ ಲೀಡ್ ಮಾಡ್ಯಾರ, ಅವರೇ ಹೆಚ್ಚಿಕೊಂಡವ್ರು ಅದಾರ, ನಾವು ಅವ್ರಿಗೆ ಫಾಲೋ ಮಾಡ್ತಿರ್ತೀವಿ. ಇದು ಮಹಾರಾಷ್ಟ್ರದ ಸೀನಾರು. ನಂದಿ ಸಕ್ಕರೆ ಕಾರ್ಖಾನೆ ಚಾಲೂ ಆಗ್ಯದ. ನಾನು ಹಂಗೆ ಬಂದಿಟ್ಟಿದ್ದೆ ಅಂದ್ರೆ ಒಂದಿಷ್ಟು ಮಂದಿ ಹಿರಿಯರು ಕೇಳ್ತಿದ್ರು, ನಾನು ಯಾಕೆ ಕೂಡ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಅದ, ನಂದಿ ಚಾಲೂ ಆಗ್ಯದ, ನೀವ್ಯಾಕೆ ಚಾಲೂ ಮಾಡಿಲ್ಲ ಅಂತ ಕೇಳ್ತಿದ್ರು. ನಾನು ಕೆಲವು ಜನ ರೈತರು ಹಿರಿಯರು, ಕೆಲವು ಜನ ಬಂದು ನನಗೆ ಹೇಳಿದ್ರು, ನೀವು ಚಾಲೂ ಮಾಡಿ ಅವ್ರನ್ನೇ. ಆಕ್ಚುಲಿ ಇದು 10ಕ್ಕೆ ಮಾಡಕ್ ಮಾಡಿದ್ವಿ ನಾವು ಬೋರ್ಡ್ ಮೀಟಿಂಗ್ನಾಗ. ಆದ್ರೆ ನನಗೆ ಕೆಲವು ಜನ ಒತ್ತಾಯ ಮಾಡಿದ್ರು ರೈತರು, ಯಾಕೆ ನೀವು ಡಿಲೇ ಮಾಡ್ತೀರಿ? ಬೇರೆ ಕಡೆ ಕಬ್ಬು ಎಲ್ಲ ಹೊಂಟು ಬಿಟ್ಟವ, ಆಮೇಲೆ ಅಡಸಾಲಿ ಕಬ್ಬು ಇರ್ತದೆ, ಈಗೇನು ಹೊಂಟವಲ್ಲ ಅದು ರಿಕವರಿ ಚೆನ್ನಾಗಿ ಬರ್ತದೆ. ಇನ್ನೊಂದು 15 ದಿನ ಬಿಟ್ಟೇವು ಅಂದ್ರೆ ರಿಕವರಿ ಮತ್ತೆ ಕಡಿಮೆ ಆಗೋ ಕಬ್ಬು ಬರ್ತದೆ. ಚಲೋ ಕಬ್ಬೆಲ್ಲ ಹೊರಗೆ ಹೋಗುತ್ತೆ, ನಾನು ಕೈ ಕಟ್ಕೊಂಡು ಕೂತ್ರಿ ಅಂದ್ರೆ ಹೆಂಗ? ಮೊದಲೇ ತ್ರಾಸಾಗುತ್ತೆ ಹೇಳ್ತೀರಿ ಫ್ಯಾಕ್ಟ್ರಿ. ಇದು ಯಾಕೆ ನೀವು ಹಿಂಗೆ ಮಾಡ್ತೀರಿ ಅಂತೇಳಿ ನಾನು ಕೇಳೋದಕ್ಕೆ ಆಯ್ತು ಅನಿವಾರ್ಯವಾಗಿ ಚಾಲೂ ಮಾಡೋಣ ಅಂತೇಳಿ. 2 ಕಾರಣ. ಒಂದು, ನಂದಿ ಸಕ್ಕರೆ ಕಾರ್ಖಾನೆ ಕೋಆಪರೇಟಿವ್ ಅದ, ಅವ್ರು ಪ್ರಾರಂಭ ಮಾಡ್ಯಾರ. ಇನ್ನೊಂದು ಕಡೆ ನಾವು ಮಾಡ್ಲಿಲ್ಲ ಅಂದ್ರೆ ತಪ್ಪಾಗ್ತದ ಅನ್ನೋದೊಂದು. ಇನ್ನೊಂದು ಕಡೆ ನಮ್ಮ ಕಬ್ಬು ಮಹಾರಾಷ್ಟ್ರಕ್ಕೆ ಹೊಂಟದ, ನಮಗ್ ಹಾನಿ ಆಗ್ತದೆ, ನಾವು ತಗೊಳ್ಳೋಣಂತೆ. ಬೆಲೆ ನಿಗದಿ ಅಂದ್ರೂ ಇನ್ನ ಇಲ್ಲಿ ಹಾಗೆ ಇಲ್ಲ. ಕರ್ನಾಟಕದಾಗ ಮುಖ್ಯಮಂತ್ರಿಗಳ ಹಂತದ ಸಭೆಗಳು ನಡೆದವ. ಅದು ನಿರ್ಣಯ ಆಗಿದ್ರೆ ನಾವು ಬಿಡ್ತಿದ್ದೇವೆ ನೀವು? ಆ ನಿರ್ಣಯ ಆಗಿಲ್ಲ ಅಂತೇಳಿ ವೇಟ್ ಮಾಡಕತ್ತಿದ್ದೇವೆ ನಾವು. ಮುಖ್ಯಮಂತ್ರಿಗಳು ಏನು ನಿರ್ಣಯ ಮಾಡ್ತಾರೆ ಅದು ಎಲ್ಲರಿಗೂ ಅನ್ವಯಿಸ್ತದ. ನಾವು ನಿರ್ಣಯ ಮಾಡ್ಲಿಕ್ಕೆ ಅಧಿಕಾರ ಇಲ್ಲಿ, ಸರ್ಕಾರದ ಮೇಲೆ ಜವಾಬ್ದಾರಿ ಅದ. ಅವ್ರು ಏನು ನಿರ್ಣಯ ಮಾಡ್ತಾರೆ ನಾವು ಅದನ್ನ ಚಾಚು ತಪ್ಪದೆ ಒಪ್ಪಬೇಕಾಗ್ತದೆ. ಅದಕ್ಕೆ ಸರ್ಕಾರ ಮಾಡಬೇಕಾಗ್ತದೆ. ಮ್ಯಾಂಡೇಟರಿ ಆ ಬೆಲೆ ನಿಗದಿ ಮಾಡ್ತಕ್ಕಂಥ ಏನು ಸರ್ಕಾರದ ನಿರ್ಣಯ ಇರ್ತದ, ಅದಕ್ಕೆ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಮ್ಮ ಬೋರ್ಡ್ ಈ ಭಾಗದ ರೈತರ ಹಿತಚಿಂತನೆಯಿಂದ ಸರ್ಕಾರದ ನಿರ್ಣಯಕ್ಕೆ ನಾವು 100ಕ್ಕೆ 100ರಷ್ಟು ಪಾಲಿಸ್ತೀವಿ. ಇದು ಒಂದನೇದು. ಇನ್ನು ಎರಡನೇದು, ನಾನು ನಿನ್ನೆ ಈ ಜಿಲ್ಲೆಯ ಈ ಭಾಗದ ಅಭಿವೃದ್ಧಿಗಾಗಿ ನಾನು ಏನೇನು ಶ್ರಮಿಸಿನೋ, ನೀರಾವರಿ ಯೋಜನೆಗಳು ಇಂಡಿ ತಾಲೂಕು ಹುಟ್ಟದಾಗ್ರೆ ಏನೇನ್ ಮಾಡ್ತಾನೆ ತರ್ಲಕತ್ತಿನ ರೇವಣ ಸಿದ್ದೇಶ್ವರಿ ಯಾತ್ರೆ ಅವರ ಕೆರೆ ತುಂಬುತ್ತನ ಎಷ್ಟು ಕೆರೆಗಳು ತುಂಬ್ಯಾವ, ಯಾವ ರೈತರ ಪೂಜೆ ಹೋಗಿದ್ದ ನಾ ಕೆರೆ, ಅವರ ಹೃದಯದ ಆ ಮಿಡಿತವನ್ನ ಗಮನಿಸಿದ್ದೆ ನಾನು. ನನ್ನ ಸಂತೃಪ್ತಿ ಅದ ನನ್ನ ರಾಜಕಾರಣದ ಜೀವನ. ಇಲ್ಲಿ ನೀರಾವರಿ ಮಾಡಿ ನಾವು ಸಕ್ಕರೆ ಕಾರ್ಖಾನೆ 40 ವರ್ಷದಿಂದ ತಾರಕಮಾಂದಾಗ ಇದ್ದದನ್ನ ಗೋಲು ಗೊಬ್ಬಟ್ಟು ಮಾಡಿಲ್ಲ, ಅಸ್ಥಿ ಪಂಜಿ ಇದ್ದದನ್ನ ಜೀವ ತಂದಿಲ್ಲ. ಅದಕ್ಕೆ ಇದೆಲ್ಲ ಜೀವನ. ಇಂಥ ಜೀವನಕ್ಕಾಗಿ ರಾಜಕಾರಣ ಮಾಡೋದ? ನಾನು ಏನು ಕಟ್ಟಿನ ಆಸ್ತಾಗದಾಗೆ ನನಗೆ ಧಿಕ್ಕಾರ ಅನಿಸ್ಕೊಳ್ಳೋದಿತ್ತು ಅಂದ್ರೆ ಎದಕ್ಕೆ ಆ ಪುರುಷಾರ್ಥಕ ನಾ ಇರ್ಬೇಕು. ಶಾರ್ಟ್ಲಿ ನಾನು ಒಂದು ತೀರ್ಮಾನವನ್ನು ತಗೋತೀನಿ ಈ ಸಂದರ್ಭದಾಗ. ಬೇಡ, ಬಟ್ ಐ ಹ್ಯಾವ್ ಡಿಸೈಡೆಡ್ ಇಟ್. ಸಾರ್ವಜನಿಕ ಬದುಕನಾಗ ನಮ್ಮಂತವ್ರು ಬಹಳ ದಿವಸ ನಿಲ್ಲಂಗಿಲ್ಲ. ನಿವೃತ್ತಿ ಜೀವನದ ಕಡೆ ನಾವೆಲ್ಲ ವಾಗ್ತಾ ಇದ್ದೀವಿ. ನಾವು ಯಾವ ಪ್ರದೇಶದೊಳಗೆ ಎಲ್ಲ ಸಮುದಾಯಗಳನ್ನ, ಎಲ್ಲ ವರ್ಗಗಳನ್ನ ಹೃದಯದಿಂದ ನಾನು ಪ್ರೀತಿಸಿದ್ದೇನೆ ಅನ್ನೋದ್ರೆ ಆ ಭಗವಂತನೇ ಇಲ್ಲಿ ನೋಡ್ಕೋಬೇಕು. ಎಲ್ಲ ಸಮುದಾಯಗಳಿಗೆ ಸ್ವಾಭಿಮಾನದಿಂದ ಮಾಡ್ತಕ್ಕಂಥ ಪ್ರಯತ್ನ. ನೀರ್ ಕೊಡ್ರಿ. ನಾನು ಭೂಮಿ ಮೇಲೆ ಹೋಗ್ಬೇಕು ಗೊತ್ತಾಗ್ತದೆ. ತಲುಪಿಟ ಏನಿದೆ ಇದಿರತ್ತೆ ಹೇಳಿ 40 ವರ್ಷ. ಮೊನ್ನೆ ಇಲೆಕ್ಷನ್ ಆದ್ರೂ ಒಂದ್ ಸೈಡ್
90% ಒಂದ್ ಸೈಡ್. ಯಾಕೆ ನಾ ಯಾರಿಗಾರ ಫೋನ್ ಮಾಡಿದ್ನು, 2 ವೇದಿಕೆ ಭಾಷಣ ಮಾಡಿದ್ನು, ನಾಮಿನೇಷನ್ ಮಾಡಿ ಹೈದರಾಬಾದ್ ಹೋಗಿನು, ದಿಲ್ಲಿ ಹೋಗಿನು. ಹೈದರಾಬಾದ್ ಒಂದು ಕಳಸರೋವರ ಪ್ರಾಜೆಕ್ಟ್ ನಾನೇನು ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಇದ್ದೆ, ಅದನ್ನ ನೋಡುತ್ತೆ. ದಿಲ್ಲಿಯಾಗ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ವಿರುದ್ಧ ಒಂದು ಧರಣಿಗೆ ಮಾಡ್ಕೊಂಡಿದ್ರು, ಅದ್ರಾಗ ಭಾಗವಹಿಸ್ಲಿ. ಅಲ್ಲಿ ನೇರವಾಗಿ ಚರ್ಚಾಳಕ್ ಬಂದಿರು. ಮರ್ಬಾಲ್ರ ತಾಯಿ ತಿರ್ಕೊಂಡಿದ್ರು, ಇವ್ರ ಮನೆಗೆ ಹೋಗಿ ಮಾತಾಡಿಸಿ ಇಬ್ರು ಕೂಡ ಚರ್ಚೆ. ಬರೇ ಒಂದು ರಿಕ್ವೆಸ್ಟ್, ಚರ್ಚಾಣದ ನಂತರ ಹಿಂದಿ ಒಂದ್ ಸೈಡ್ ಬರ್ತಿತ್ತು. ಈ ತಾಲೂಕಿನ ಜನ ಹೃದಯವಂತರದಾರೆ. ಈ 4% ಅದವ್ರು ಏನ್ರ ಮಾಡಿದ್ರೆ ಏನಾಗಂಗಿಲ್ಲ ಅಂತ ಗೊತ್ತದ ನನಗೆ. ಬಸವಣಿಗೆ ಬಿಟ್ಟಿಲ್ಲ ನನಗೇನ್ ಬಿಡೋರದಾರೆ, ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ ನನಗೇನ್ ಬಿಡೋರದಾರೆ, ಗಾಂಧೀಜಿಗೆ ಬಿಟ್ಟಿಲ್ಲ, ಶಾಂತಿ ಸಾರ್ವಜನಿಕ ಬಿಟ್ಟಿಲ್ಲ ನನಗೇನ್ ಬಿಡೋರು. ಅದು ಸಂಖ್ಯೆಗಳನ್ನ, ಇತಿಹಾಸವನ್ನ ನಿರೀಕ್ಷಿತವಾಗಿ ಉಳಿತಕ್ಕಂಥ ಪ್ರಯತ್ನ ಮಾಡಿದೀವಿ ನಾವು.